ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ವತಾ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ನೆಟ್ಟೆಡ್ ಫ್ರಾಕನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಇದಕ್ಕೆ ನಾನು ಸ್ಯಾಟಿನ್ ಕ್ಲಾತು, ನಾರ್ಮಲ್ ಲೈನಿಂಗ್ ಕ್ಲಾತು, ಬಾಡಿ ಪಾರ್ಟ್ಗೆ ನೆಟ್ಟೆಡ್ಡಲ್ಲಿ ವರ್ಕ್ ಬಂದಿರೋ ಕ್ಲಾತು, ನಾರ್ಮಲ್ ನೆಟ್ಟೆಡ್ ಕ್ಲಾತನ್ನು ತಗೊಂಡಿದ್ದೀನಿ. ಮೊದಲಿಗೆ ನಾವು ಲೈನಿಂಗನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟನ್ನು ತಗೊಂಡಿದ್ದೀನಿ. ಇದರ 4 ಫೋಲ್ಡಲ್ಲಿ ಫೋಲ್ಡ್ ಹಾಕ್ಕೊಂಡು ಕೆಳಗಡೆ ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು 11.5 ಇಂಚು ನಾನು ಬಾಡಿ ಪಾರ್ಟ್ ಲೆಂತನ್ನು ತಗೊತಾ ಇದ್ದೀನಿ. ಮೇಲೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ತಗೊಂಡ್ರೆ 1 ಇಂಚು ಎಕ್ಸ್ಟ್ರಾ ನಾವು ತಗೋಬೇಕು. 11.5ಗೆ 12.5 ಇಂಚು ನಾನು ತಗೊತಾ ಇದ್ದೀನಿ. ಶೋಲ್ಡರ್ ಮತ್ತು ಹಾರ್ಮೋಲು 5 ಇಂಚನ್ನು ತಗೊತಾ ಇದ್ದೀನಿ. ನಾನಿವತ್ತು ಕಟಿಂಗ್ ತೋರಿಸ್ತಾ ಇರೋದು ಸುಮಾರು ಒಂದು 10 ರಿಂದ 12 ವರ್ಷ ಮಕ್ಕಳವರೆಗೂ ಕೂಡ 12-13 ವರ್ಷ ಮಕ್ಕಳವರೆಗೂ ಆಗುತ್ತೆ. ಅಂದರೆ ನಾವಿಲ್ಲಿ ಏಜನ್ನು ನೋಡಬಾರ್ದು, ಬಾಡಿ ಸೈಜನ್ನು ನೋಡ್ಕೋಬೇಕಾಗತ್ತೆ. ಎದೆ ಸುತ್ತಳತೆ 7 ಇಂಚು ಇಡ್ತಾ ಇದ್ದೀನಿ 4ನೇ ಭಾಗಕ್ಕೆ, ಅಂದರೆ 28 ಇಂಚು ಎದೆ ಸುತ್ತಳತೆ ಇದೆ. ಸೊಂಟದ ಸುತ್ತಳತೆ 6.5 ಇಡ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ನು 1.5 ಅಥವಾ 2 ಇಂಚ್ವರೆಗೂ ಇಟ್ಕೋಬೋದು. ಹೀಗೆ ಇಟ್ಕೊಂಡ್ಮೇಲೆ 2 ಮಾರ್ಕ್ಗಳನ್ನ ಸೇರಿಸ್ಕೊಂಡು ಸ್ಟ್ರೈಟಾಗಿ ಲೈನ್ಸನ್ನು ಹಾಕ್ಕೊಳ್ಳಿ. ಹಾರ್ಮೋಲಲ್ಲಿ 1.25 ಇಂಚ್ವರೆಗೂ ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಹಾರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಶೋಲ್ಡರ್ಸಲ್ಲಿ 2.25 ಶೋಲ್ಡರ್ ಇಡ್ತಾ ಇದ್ದೀನಿ. 2.25 ನೆಕ್ ವಿಡ್ತನ್ನು ಇಡ್ತಾ ಇದ್ದೀನಿ. ನೆಕ್ ಲೆಂತು 4 ಇಂಚು ಇಡ್ತಾ ಇದ್ದೀನಿ. ರೌಂಡ್ ಶೇಪನ್ನು ಹೀಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಕೆಳಗಡೆ ಕೂಡ ಅರ್ಧ ಇಂಚು ರೀತಿ ನಾವು ಶೇಪನ್ನು ಡ್ರಾ ಮಾಡ್ಕೋಬೇಕು. ಅರ್ಧದಿಂದ ಮೇಲೆಗೆ ನೋಡಿ ರೀತಿ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳೋವಾಗ ನಾವು ಮತ್ತೆ ಅರ್ಧ ಇಂಚಿ ಕಡೆ ಕೆಳಗಡೆಗೆ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಮಾರ್ಜಿನನ್ನು ತೆಗೆದ್ರೆ. ಈಗ ಇದನ್ನು ಮಾರ್ಕಿಂಗ್ಸ್ಗೆ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನೆಕ್ಕು ನೀವು ಫ್ರಂಟು ಬ್ಯಾಕು ಸಪ್ರೇಟ್ ಇಡೋ ಹಾಗಿದ್ದರೆ ಒಂದೇ ಸಲ ಕಟ್ ಮಾಡಬೇಡಿ, ಎರಡನ್ನೂ ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನೆಕ್ಕೇನು ಚೇಂಜ್ ಮಾಡ್ತಿಲ್ಲ, ಹಾಗಾಗಿ ಒಂದೇ ಸಲ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಕನ್ನು ಕೂಡ ಈ ರೀತಿ ಎರಡೂ ಒಂದೇ ಸಲ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾನು ಸ್ಯಾಟಿನ್ ಲೈನಿಂಗನ್ನು ಜೋಡಿಸ್ಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ನಾರ್ಮಲ್ ಲೈನಿಂಗನ್ನು ಫಸ್ಟ್ ಕಟ್ ಮಾಡ್ಕೊಂಡಿರೋದಕ್ಕೆ ಬೇರೆ ಲೈನಿಂಗನ್ನಾಗಲಿ ಅಥವಾ ಮೇನ್ ಕ್ಲಾತನ್ನಾಗಲಿ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಕಟ್ ಮಾಡ್ಕೊಳ್ಳಿ ಯಾವಾಗಲೂ ಕೂಡ. ನಾನು ಕೂಡ ನೋಡಿ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಈ ರೀತಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಸ್ಯಾಟಿನ್ ಲೈನಿಂಗು. ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ನೆಟ್ಟೆಡ್ ಕ್ಲಾತನ್ನು ತಗೊಂಡು ಇದನ್ನು ಕೂಡ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ನಾನು ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡ್ರೆ ಬಾಡಿ ಪಾರ್ಟು ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೋಡಿ ಇದನ್ನು ಫಸ್ಟು ನಾನು ಸ್ಯಾಟಿನ್ ಲೈನಿಂಗ್ ಇಟ್ಟಿದ್ದೀನಿ, ಅದರ ಮೇಲೆ ನೆಟ್ಟೆಡ್ ಕ್ಲಾತನ್ನು ಇಟ್ಟಿದ್ದೀನಿ. ಈಗ ಇದ್ರ ಮೇಲೆ ನಾರ್ಮಲ್ ಲೈನಿಂಗನ್ನು ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡು ನೆಕ್ ಹತ್ರ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿಯೇ ಜೋಡಿಸ್ಕೋಬೇಕು. ಆವಾಗ ಉಲ್ಟಾ ಮಾಡಿದಾಗ ಲೈನಿಂಗ್ ಅನ್ನೋದು ಬ್ಯಾಕ್ ಸೈಡ್ಗೆ ಹೋಗುತ್ತೆ. ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ನೆಟ್ಟೆಡ್ ಲೈನಿಂಗು ಮತ್ತು ಸ್ಯಾಟಿಂಗನ್ನು ಎರಡನ್ನೂ ಕೂಡ ಸೇರಿಸಿ ಬೇಕಾದ್ರೆ ಒಂದು ಸಲ ಸ್ಟಿಚ್ ಮಾಡ್ಕೊಬಿಡಿ. ನಂತರ ನಾರ್ಮಲ್ ಲೈನಿಂಗನ್ನು ಅದ್ರ ಮೇಲೆ ಇಟ್ಟು ಸ್ಟಿಚ್ಚನ್ನು ಮಾಡಿದಾಗ ನಿಮಗೆ ಕ್ಲಾತು ಆ ಕಡೆ ಈ ಕಡೆ ಮೂವ್ ಆಗ್ದಿರ ಇರುತ್ತೆ. ಇಲ್ಲಾಂದರೆ ಪಿನ್ಸನ್ನು ಬೇಕಾದರೂ ಇಟ್ಕೊಳ್ಳಿ. ನಾನಿಲ್ಲಿ ಸ್ಯಾಟಿನ್ ಲೈನಿಂಗು ಮತ್ತು ಮೇನ್ ಕ್ಲಾತನ್ನು ಎರಡನ್ನೂ ಜೋಡಿಸ್ಕೊಂಡು ಫಸ್ಟ್ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡ್ತೀನಿ. ಸುತ್ತಲೂ ಕೂಡ ಕಾಣಿಸ್ತಿದೆ ಅಲ್ವಾ, ಸ್ಯಾಟಿನ್ ಲೈನಿಂಗು ನಾರ್ಮಲ್ ಕಡೆಗೆ ಯಾವ ಕಡೆ ಶೈನಿಂಗ್ ಇರುತ್ತೋ ಆ ಕಡೆಗೆ ಕರೆಕ್ಟಾಗಿ ನೆಟ್ಟೆಡ್ ಕ್ಲಾತನ್ನು ಕೂಡ ಮೇಲೆಗೆ ಬರೋ ಥರ ಒಂದ್ರ ಮೇಲೆ ಒಂದು ಬರೋ ಥರ ಇಟ್ಕೋಬೇಕು. ಉಲ್ಟಾ ಪಲ್ಟಾ ಇಡಬಾರ್ದು, ಹಾಗೆ ಸ್ಟ್ರೈಟಾಗೇ ಇಟ್ಕೋಬೇಕು. ರೈಟ್ ಸೈಡ್ ಎರಡು ಕೂಡ ನಮಗೆ ಮೇಲೆಗೆ ಕಾಣಿಸ್ತಿರಬೇಕು. ಲೈನಿಂಗ್ ಕ್ಲಾತ್ ಮೇಲೆ ನಾವು ನೆಟ್ಟೆಡ್ ಕ್ಲಾತನ್ನು ಇಟ್ಕೊಂಡಾಗ ಎರಡು ಕೂಡ ಸ್ಟ್ರೈಟಾಗೆ ನಮಗೆ ಕಾಣಿಸ್ಬೇಕು. ಆ ರೀತಿ ಜೋಡಿಸ್ಕೊಂಡಿದ್ದೀನಿ. ಜೋಡಿಸ್ಕೊಂಡು ನೋಡಿ ಎರಡಕ್ಕೂ ಸೇರಿಸಿ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡ್ತೀನಿ. ಹೀಗೆ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಹೊಸದಾಗಿ ಸ್ಟಿಚ್ ಮಾಡೋರು ಇದೇ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಕ್ಲಾತ್ ಆ ಕಡೆ ಈ ಕಡೆ ಮೂವ್ ಆಗ್ದಿರ ಇರುತ್ತೆ. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ಬೇಕಾದರೆ ನಾವು ಮೂರನ್ನು ಒಂದೇ ಸಲ ಸೇರಿಸಿ ಸ್ಟಿಚ್ಚನ್ನು ಹಾಕ್ಕೋಬೋದು. ನೋಡಿ ಈಗ ಎರಡನ್ನೂ ಕೂಡ ಜಾಯಿನ್ ಮಾಡ್ಕೊಂಡಾದಮೇಲೆ ಈಗ ಇದ್ರ ಮೇಲೆ ನಾವು ನಾರ್ಮಲ್ ಲೈನಿಂಗನ್ನು ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ ಈಗ ಇದ್ರ ಮೇಲೆ ನಾನು ನಾರ್ಮಲ್ ಲೈನಿಂಗನ್ನು ಇಟ್ಕೊತೀನಿ.
ಇಟ್ಕೊಂಡು ನೆಕ್ ಹತ್ರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊತೀನಿ. ನೀವು ಬೇಕು ಅಂದರೆ ಕ್ಲಾತು ಮೂವ್ ಆಗದಿರ ಪಿನ್ಸನ್ನು ಕೂಡ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ಮೂವ್ ಆಗದಿರ ಕೂಡ ಇರುತ್ತೆ ಪಿನ್ಸನ್ನು ಇಡೋದ್ರಿಂದ. ಹೀಗೆ ಪಿನ್ಸನ್ನು ನಾನು ಸುತ್ತಲೂ ಕೂಡ ಒಂದೊಂದನ್ನು ಈ ರೀತಿ ಇಟ್ಕೊತಾ ಇದ್ದೀನಿ. ಹೀಗೆ ಇಟ್ಕೊಂಡು ಈಗ ನಾವು ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಹೊಸದಾಗಿ ಸ್ಟಿಚ್ ಮಾಡ್ತಾ ಇರೋರಾದರೆ ಮಾರ್ಕನ್ನು ಹಾಕ್ಕೊಳ್ಳಿ, ಎಷ್ಟಕ್ಕೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು ಅನ್ನೋದನ್ನು. ಆಗ ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ನಮಗೆ ಬರುತ್ತೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ನೆಕ್ಕನ್ನು ಮೊದಲಿಗೆ ಸ್ಟಿಚ್ಚನ್ನು ಹಾಕ್ಕೊಂಡು ನೆಕ್ ಹತ್ರ ಇರೋವಂಥ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಮೇನ್ ಕ್ಲಾತನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡಿಕೊಂಡು ನೆಕ್ಕನ್ನು ಸ್ಮಾಲ್ ಕಟ್ಸ್ ಹಾಕ್ಕೊಳ್ಳಿ. ನಾವು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾದ್ರೆ ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ನೀಟಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ಅಲ್ಲಲ್ಲಿ ಸ್ಮಾಲ್ ಕಟ್ಸನ್ನು ಕಂಪಲ್ಸರಿ ನಾವು ನೆಕ್ಗೆ ಈ ರೀತಿ ಹಾಕ್ಕೋಬೇಕಾಗತ್ತೆ. ರೌಂಡ್ ಶೇಪ್ಗಳೆಲ್ಲೆಲ್ಲಿ ಬರುತ್ತೋ ಆ ರೀತಿ ನಾವು ಹಾಕ್ಕೋಬೇಕಾಗತ್ತೆ. ಹೀಗೆ ಹಾಕ್ಕೊಂಡ್ಮೇಲೆ ಈಗ ಇದನ್ನು ಕೆಳಗಡೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಹಾರ್ಮೋಲ್ ಸೈಡು ಕೂಡ ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನಾನು ಇನ್ನೂ ಆ ಕಡೆ ಸ್ಟಿಚ್ ಮಾಡಿಲ್ಲ, ಆದರೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡನ್ನೂ ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡಿ ಇಟ್ಕೋಬೇಕಾಗತ್ತೆ. ನಾನು ಒಂದು ಪಾರ್ಟನ್ನು ತೋರಿಸ್ದೆ, ಸೇಮ್ ಇದೇ ರೀತಿಯಲ್ಲಿ ಇನ್ನೂ ಒಂದು ಪಾರ್ಟು ಕೂಡ ಇರುತ್ತಲ್ವ, ಅದನ್ನು ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಎರಡಕ್ಕೂ ಕೂಡ ಈ ರೀತಿ ಕ್ಲಾತನ್ನು ಕಟ್ ಮಾಡಿಕೊಂಡು ಶೋಲ್ಡರ್ಸನ್ನು ನಾವು ಜಾಯಿನ್ ಮಾಡಬೇಕಲ್ವ, ಅಲ್ಲಿ ಯಾವ ರೀತಿ ನಾವು ಇನ್ವಿಸಿಬಲ್ ಆಗಿ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಏನು ಕೂಡ ಆಚೆಗೆ ಕಾಣಿಸ್ತೀರ ಒಳಗಡೆಗೆ ಹೋಗಬೇಕು, ಮಕ್ಕಳಿಗೂ ಕೂಡ ಚುಚ್ಚಿದಿರ ಇರುತ್ತೆ. ಆ ರೀತಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ನಾನೇನೀಗ ತೋರಿಸ್ತೀನಿ ನೋಡಿ. ನೀಟಾಗಿ ಎರಡನ್ನೂ ಕೂಡ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಹಾರ್ಮೋಲ್ ಕಡೆ ಎಕ್ಸ್ಟ್ರಾ ಕ್ಲಾತನ್ನು ಈ ರೀತಿ ಎರಡಕ್ಕೂ ಕೂಡ ಕಟ್ ಮಾಡ್ಕೊಳ್ಳಿ. ಹಂಗಂತೇಳಿ ನಾವು ಪೂರ್ತಿ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿರಿ ನೋಡೋಣ. ಯಾಕೆಂದರೆ ನಮಗೆ ಹೆಚ್ಚು ಕಡಿಮೆ ಬರ್ದಿರ ಇರಲಿ ಅಂತ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿರಬೇಕು. ಶೋಲ್ಡರ್ ಹತ್ರ ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ಕೊಬಿಡಿ. ಹಾರ್ಮೋಲ್ ಸೈಡ್ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನೋಡಿ, ಕಾಣಿಸ್ತಿದೆ ಅಲ್ವಾ. ಹೀಗೆ ಎರಡನ್ನೂ ಕೂಡ ಸ್ಟಿಚ್ ಮಾಡಿಕೊಂಡು ಒಂದರ ಮುಂದೆ ಒಂದು ಬರೋ ಥರ ಜೋಡಿಸ್ಕೊಳ್ಳಿ. ನನಗೆ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ. ಈ ರೀತಿ ಎರಡನ್ನೂ ಕೂಡ ಜೋಡಿಸ್ಕೋಬೇಕು. ನಾವು ಈ ರೀತಿ ಸ್ಟಿಚ್ ಮಾಡ್ತೀವಲ್ವ ನಾರ್ಮಲ್ಲಾಗಿ, ಅಂದರೆ ಈಗ ಅದು ಯಾವ ರೀತಿ ನಮಗೆ ಮಾರ್ಜಿನ್ ಕಾಣಿಸ್ತಿ ಸ್ಟಿಚ್ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು. ಈಗ ನೋಡಿ ಈ ರೀತಿ ಒಂದರ ಮೇಲೆ ಒಂದು ಇಟ್ಕೋಬೇಕು. ಕಾಣಿಸ್ತಿದೆ ಅಲ್ವಾ. ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಉದ್ದಕ್ಕೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಟರ್ನ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಈ ರೀತಿಯೇ ನೀವು ಜೋಡಿಸ್ಕೊಳ್ಳಿ ನೋಡಿ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ಕೂಡ ನಾವು ಡಬಲ್ ಸ್ಟಿಚ್ಚನ್ನು ಹಾಕಬೇಕು ಕಂಪಲ್ಸರಿ, ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಬಿಡಬಾರ್ದು. ಎರಡೂ ಶೋಲ್ಡರ್ಸನ್ನು ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಈಗ ಕಾಣಿಸ್ತಿದೆ ಅಂತ ನೋಡಿ. ಲೈನಿಂಗು ಒಂದು ಸೈಡ್ಗೆ ಮೇನ್ ಕ್ಲಾತ್ ಒಂದು ಸೈಡ್ಗೆ ಬರೋ ಥರ ಬರುತ್ತೆ. ಹೀಗೆ ಇದನ್ನು ಟರ್ನ್ ಮಾಡಿ ಲೈನಿಂಗು ಒಳಗಡೆಗೆ ಹೋಗಬೇಕು. ನಾನು ಎರಡೂ ಶೋಲ್ಡರ್ಸನ್ನು ಕೂಡ ಒಂದೇ ಸಲ ಸ್ಟಿಚ್ ಮಾಡ್ಕೊತೀನಿ, ನಂತರ ಅದನ್ನು ಟರ್ನ್ ಮಾಡ್ತೀನಿ ನೋಡಿ. ಇಲ್ಲಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಲೈನಿಂಗನ್ನು ನೋಡಿ ಉಲ್ಟಾ ಮಾಡಿ ಹಿಂದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಎರಡೂ ಶೋಲ್ಡರು ಜಾಯಿನ್ ಮಾಡಿದವಾಗ ನಮಗೆ ರೌಂಡ್ ಶೇಪ್ ಅನ್ನೋದು ಸಿಗುತ್ತೆ. ಲೈನಿಂಗನ್ನು ನೀಟಾಗಿ ಈ ರೀತಿ ಒಳಗಡೆಗೆ ತಳ್ಳಿಬಿಟ್ಟು ಈಗ ನೆಕ್ಕನ್ನು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದುಬಿಡೋಣ. ಹೀಗೆ ಸ್ಟಿಚ್ ಮಾಡೋದ್ರಿಂದ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ನಮಗೆ ಆಚೆಗೆ ಕಾಣಿಸೋದಿಲ್ಲ. ಮತ್ತು ಮಕ್ಕಳು ಹಾಕ್ಕೊಂಡಾಗ ಮಕ್ಕಳಿಗೆ ಚುಚ್ಚುದಿರ ಇರಿಟೇಟ್ ಆಗ್ದಿರ ಇರುತ್ತೆ. ಮಕ್ಕಳು ಸಾಮಾನ್ಯಕ್ಕೆ ನಮಗೆ ಬಟ್ಟೆ ಚುಚ್ಚುತ್ತೆ ಅಂತ ಜಾಸ್ತಿ ಹೇಳ್ತಿರ್ತಾರಲ್ವ ಕಂಪ್ಲೇಂಟು, ನಾವು ರೆಡಿಮೇಡ್ ತಂದರು ಯಾವ್ದು ತಂದರೂ ಕೂಡ. ಹಾಗಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗಿರೋಂಥ ಕ್ಲಾತನ್ನೇ ಮಕ್ಕಳಿಗೆ ಇರೋ ಥರ ಒಳಗಡೆಗೆ ಹಾಕ್ಬೋದು. ಹಾಗೆಯೇ ಚುಚ್ಚುದಿರ ಕೂಡ ನಾವು ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೋಬೋದು. ಈ ರೀತಿ ನೀವು ಮಾರ್ಜಿನ್ ಅನ್ನೋದು ಆಚೆಗೆ ಕಾಣ್ದಿರ ಸ್ಟಿಚ್ ಮಾಡ್ಕೊಳ್ಳಿ. ಅವ್ರಿಗೆ ಶೋಲ್ಡರ್ ಹತ್ರ ಚುಚ್ಚೋದು ಆ ಥರ ಆಗದಿರ ಇರುತ್ತೆ. ಈಗ ನೋಡಿ ನೆಕ್ಕನ್ನು ನಾನು ರೌಂಡ್ ಶೇಪಲ್ಲಿ ಎರಡು ಪಾರ್ಟ್ಗೂ ಕೂಡ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ನಂತರ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ನೀವು ರಫ್ ಹೊಡ್ಕೊಳ್ಳಿ, ಇಲ್ಲಾಂದರೆ ಸ್ಟಿಚಸ್ಸು ಓಪನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕಂಪಲ್ಸರಿ ನಾವು ರಫನ್ನು ಹೊಡ್ಕೋಬೇಕಾಗತ್ತೆ. ಹೀಗೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಮತ್ತೆ ತೋರಿಸ್ತೀನಿ ನಾನು ಮಾರ್ಜಿನ್ ಎಲ್ಲಿದೆ ಅನ್ನೋದನ್ನು ಕೂಡ ನಿಮಗೆ. ನೋಡಿ ಇಲ್ಲಿ ಮಾರ್ಜಿನ್ ಅನ್ನೋದು ನಮಗೆ ಕಾಣಿಸಲ್ಲ, ಎರಡು ಕೂಡ ಒಳಗಡೆಗೆ ಹೋಗಿದೆ ಅಲ್ವಾ. ಹಾಗಾಗಿ ನಮಗೆ ಯಾವುದೇ
ಮಾರ್ಜಿನ್ ಅನ್ನೋದು ಆಚೆಗೆ ಕಾಣಿಸ್ತಿರ ಇರುತ್ತೆ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆರ್ಮೋಲ್ ಸೈಡು ನಾವು ಸೈಡ್ ಫಿಟ್ಟಿಂಗ್ ಮಾಡೋ ಕಡೆ ಕೆಳಗಡೆ ಸೈಡು ಎಲ್ಲ ಕೂಡ ಸೇರಿಸ್ಕೊಂಡು ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಬಂದುಬಿಡೋಣ. ಎರಡು ಪಾರ್ಟ್ಗೂ ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ಚನ್ನು ಎಡ್ಜಿಗೆ ಹಾಕ್ಕೊಳ್ತಾ ಬನ್ನಿ. ನಂತರ ಈ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ನಾವು ಲೈನಿಂಗಿಗಿಂತ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಸುತ್ತಲೂ ಕೂಡ ಎಡ್ಜಿಗೇನೆ ಸ್ಟಿಚ್ ಹಾಕ್ಕೊಳ್ತಾ ಬಂದುಬಿಡಬೇಕು. ಮತ್ತು ಎಲ್ಲೂ ಕೂಡ ಕ್ಲಾತು ಸಿಂಕ್ ಆಗದಿರ ನೋಡ್ಕೊಳ್ಳಿ. ನೀಟಾಗಿ ಓಪನ್ ಮಾಡ್ಕೊಳ್ತಾ ಸಿಂಕ್ ಆಗದಿರ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎಲ್ಲಿ ಕೂಡ ಕ್ಲಾತನ್ನು ನಾವು ಎಳಿಬಾರ್ದು. ಹೀಗೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ. ನಾನೀಗ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ಈಗ ಈ ಎಕ್ಸ್ಟ್ರಾ ಕ್ಲಾತನ್ನು ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಎಲ್ಲ ಕಡೆ ಇರೋವಂಥ ಎಕ್ಸ್ಟ್ರಾ ಕ್ಲಾತನ್ನು ಹೀಗೆ ಕಟ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗಿದು ರೆಡಿ ಆಗಿದೆ. ಹಾಗೆ ನಾನು ಇಲ್ಲಿ ಸ್ಲೀವ್ಸನ್ನು ಇಡ್ತಾ ಇಲ್ಲ. ಫ್ರಾಕ್ಗೆ ಸ್ಲೀವ್ಲೆಸ್ ಇಡ್ತಾ ಇರೋದ್ರಿಂದ ಆರ್ಮೋಲ್ ಸೈಡು ಕೂಡ ನಾವು ಫಿನಿಶಿಂಗ್ ಅನ್ನೋದನ್ನು ಮಾಡಿಕೊಂಡ್ರೆ ಬಾಡಿ ಪಾರ್ಟು ಕಂಪ್ಲೀಟ್ ಆಗುತ್ತೆ. ನಿಮಗೆ ಸ್ಲೀವ್ಸ್ ಬೇಕಾದರೆ ಸ್ಲೀವ್ಸನ್ನು ಕೂಡ ಇಟ್ಕೋಬೋದು. ನಾನಿವತ್ತು ಸ್ಲೀವ್ಸ್ಲೆಸ್ಸನ್ನು ಇಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೋಡಿ, ನಾನು ಬ್ಯಾಕ್ ಸೈಡ್ಗೆ ಉಕ್ಸೇನು ಇಡೋದಕ್ಕೆ ಬಿಟ್ಟಿಲ್ಲ ಅಲ್ವಾ, ಜಿಪ್ಪನ್ನು ಇಡೋಣ ಅಂತೇಳ್ಬಿಟ್ಟು. ಹಾಗಾಗಿ ಬ್ಯಾಕ್ ಸೈಡ್ ಪಾರ್ಟನ್ನು ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಓಪನ್ ಮಾಡ್ಕೊತಾ ಇದ್ದೀನಿ ಜಿಪ್ಪನ್ನು ಇಡೋದಕ್ಕೆ. ನಂತರ ನೋಡಿ ಈ ರೀತಿ 1-2 ಸೆಂಟಿಮೀಟರ್ ಇರೋ ಥರ ಪೀಸನ್ನು ತಗೊಂಡು ಇದನ್ನು ಜಾಯಿನ್ ಮಾಡ್ಕೊಳ್ಳಿ. ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹೊಲಿತೀವಲ್ವ ಅದೇ ರೀತಿ ಹೊಲ್ಕೋಬೇಕಾಗುತ್ತೆ. ಅದೇ ಎರಡು ಕೂಡ ರಾಂಗ್ ಸೈಡ್ಗೆ ಹೋಗಬೇಕು. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಒಂದು ಉಲ್ಟಾ ಇನ್ನೊಂದು ಸೀದಾ ಹೊಲಿತೀವಲ್ವ, ಇದು ಎರಡೂ ಕೂಡ ಉಲ್ಟಾ ಸೈಡ್ಗೆ ಹೋಗಬೇಕು. ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇದನ್ನು ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿ ಫುಲ್ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು. ಎರಡನ್ನೂ ಕೂಡ ಫಸ್ಟ್ ಸ್ಟಿಚ್ ಮಾಡಿ ಇಟ್ಕೊಂಡ್ಮೇಲೆ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊತೀನಿ. ಜಿಪ್ಪು ಕೂಡ ನಾನು ನಾರ್ಮಲ್ ಫೂಟಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಸಿಂಗಲ್ ಫೂಟ್ ಏನು ಕೂಡ ಹಾಕ್ಕೊತಾ ಇಲ್ಲ. ಈಗ ಇನ್ನೊಂದಕ್ಕೂ ಕೂಡ ಅದೇ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ಳಿ. ಎರಡು ಪಾರ್ಟ್ಗೂ ಕೂಡ ಹೀಗೆ ಅಟ್ಯಾಚ್ ಮಾಡಿಕೊಂಡು ಎರಡನ್ನೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಜಿಪ್ಪನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. 2 ಇಂಚು ನಾವು ಕ್ಲಾತ್ ತಗೊಂಡಿದ್ವಲ್ವ, ಅರ್ಧ ಇಂಚಿಗೆ 2 ಸಲ ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಕೂತ್ಕೊಳ್ಳುತ್ತೆ. ಹೀಗೆ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಜಿಪ್ಪನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಜಿಪ್ಪನ್ನು ನಾವು ಇದೊಂದೇ ಮೆಥಡಲ್ಲೇ ಸ್ಟಿಚ್ ಮಾಡಬೇಕಂತೇನಿಲ್ಲ. ಹಲವಾರು ಮೆಥಡಲ್ಲಿ ಜಿಪ್ಪನ್ನು ಕೂಡ ನಾವು ಅಟ್ಯಾಚ್ ಮಾಡ್ಕೋಬೋದು. ನೋಡಿ ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ಒಂದು ಸೈಡ್ದು ಫಸ್ಟ್ ನಾನು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ನೀಟಾಗಿ ಈ ರೀತಿ ಜೋಡಿಸ್ಕೊಳ್ತಾ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಿಂಗಲ್ ಫೂಟ್ ಏನು ಯೂಸ್ ಮಾಡ್ತಿಲ್ಲ. ಒಂದನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಇನ್ನೊಂದನ್ನು ಕೂಡ ಕರೆಕ್ಟಾಗಿ ಸೈಜನ್ನು ನೋಡ್ಕೊಳ್ಳಿ. ಜಿಪ್ಪನ್ನು ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ಹೆಚ್ಚು ಕಡಿಮೆ ಬರ್ದಿರ ಹೀಗೆ ನೋಡಿಕೊಂಡು ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಮತ್ತೆ ಅದರ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸಿಂಗಲ್ ಫೂಟ್ ಇದ್ದರೂ ಕೂಡ ನೀವು ಅದನ್ನು ಬಳಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೋದು. ತುಂಬಾ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ನಾರ್ಮಲ್ ಫೂಟಲ್ಲೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಜಿಪ್ಪನ್ನು ಎಳೆದು ಕೆಳಗಡೆ ಎಕ್ಸ್ಟ್ರಾ ಜಿಪ್ ಇರೋದನ್ನು ನಾನು ಕಟ್ ಮಾಡ್ಕೊತೀನಿ. ನಂತರ ಇಲ್ಲಿ ಕೂಡ ನಾವು ಎಲ್ಲಿವರೆಗೂ ಜಿಪ್ ಇರಬೇಕು, ಓಪನ್ ಆಗಬೇಕು ಅಲ್ಲಿವರೆಗೂ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನಾನು 1.5 ಇಂಚಷ್ಟು ಬಿಟ್ಟು ಅಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಿಬಿಟ್ಟು ಎಕ್ಸ್ಟ್ರಾದನ್ನು ಕಟ್ ಮಾಡ್ತಾಯಿದ್ದೀನಿ. ಈಗ ನಮಗೆ ಎಷ್ಟುವರೆಗೂ ಜಿಪ್ ಓಪನ್ ಆಗುತ್ತೋ ಅಷ್ಟುವರೆಗೂ ಮಾತ್ರ ಬಿಟ್ಟು ಸ್ಟಿಚ್ಚನ್ನು ಹಾಕಿದ್ದೀನಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಅದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಆರ್ಮೋಲ್ಗೂ ಕೂಡ ನೋಡಿ ಈ ರೀತಿ ಕ್ರಾಸ್ ಪೀಸನ್ನು ತಗೊಳ್ಳಿ. ನಾನಿಲ್ಲಿ ಸ್ಯಾಟಿನ್ ಲೈನಿಂಗನ್ನು ತಗೊಂಡಿದ್ದೀನಿ. ಕ್ರಾಸ್ ಪೀಸನ್ನು ತಗೊಂಡು 1.5 ಇಂಚ್ ಇರೋ ಥರ ಆರ್ಮೋಲ್ ಹತ್ರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು.
ಆರ್ಮೋಲ್ ಸೈಡ್ಗೆ ಫಸ್ಟು ನೋಡಿ ಮೇನ್ ಕ್ಲಾತ್ ಕಡೆಗೇ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಈಗ ಇದನ್ನು ರಾಂಗ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದಪ್ಪಗೆ ಪೈಪಿಂಗ್ ಥರ ಕಾಣಿಸೋ ಥರ ಫೋಲ್ಡನ್ನು ಹಾಕ್ಕೊತಾ ಇದ್ದೀನಿ. ನೀವು ಪೂರ್ತಿ ಬೇಕಾದರೂ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೋದು. ಎಮ್ಮಿಂಗ್ ಮಾಡೋದಕ್ಕೆ ನಾವು ಯಾವ ರೀತಿ ಮಾಡ್ತೀವೋ ಆ ರೀತಿ. ನಾನಿಲ್ಲಿ ಪೈಪಿಂಗ್ ಥರ ಬರೋ ಥರ, ಅಂದರೆ ನಾವು ಹಾಕಿರೋ ಅಂಥ ಕ್ಲಾತು ನಮಗೆ ಆಚೆಗೂ ಕೂಡ ಕಾಣಿಸ್ಬೇಕು, ಆ ರೀತಿ ನಾನು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಎರಡೂ ಸೈಡ್ಗೂ ಕೂಡ ಇದು ಕಂಪ್ಲೀಟ್ ಆಗುತ್ತೆ. ನೋಡಿ ಈ ರೀತಿ ನಾನು ಪೈಪಿಂಗ್ ಥರ ಕಾಣಿಸೋ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಎರಡನ್ನೂ ಕೂಡ ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಇದು ಸ್ಯಾಟಿನ್ ಕ್ಲಾತು ಹಿಂದ್ಗಡೆ ಕಟ್ಟೋದಕ್ಕೆ ಟ್ಯಾಗ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ತಗೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡಲ್ಲಿ ಈ ರೀತಿ ಕ್ರಾಸಾಗಿ ಬರಬೇಕು ಎಡ್ಜಲ್ಲಿ. ಆ ರೀತಿ ಸ್ಟಿಚ್ಚನ್ನ ಹಾಕ್ಕೊಂಡು ಇಲ್ಲಿ ಎಡ್ಜಲ್ಲಿ ದಪ್ಪ ಬರುತ್ತೆ, ನಾವು ಹೋಗ್ತಾ ಹೋಗ್ತಾ ಸ್ವಲ್ಪ ಸಣ್ಣ ಮಾಡ್ಕೊತ ಹೋಗಬೇಕು. ಸ್ಟಿಚ್ ಮಾಡ್ಕೊಳ್ಳೋವಾಗ ನೋಡಿ ಕಾಣಿಸ್ತಿದೆ ಅಲ್ವ ನಾನು ಸ್ಟಿಚ್ ಹಾಕೋದು, ಅದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಎರಡು ಟ್ಯಾಗ್ಗಳನ್ನು ಕೂಡ ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಸಿಂಗಲ್ ಹಾಕಿದ್ರೆ ಅದು ಬೇಗ ಓಪನ್ ಆಗಿಬಿಡುತ್ತೆ, ಮತ್ತು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಈಗ ಇದನ್ನು ನಾವು ಉಲ್ಟಾ ಮಾಡ್ಕೊಳ್ಳೋಣ. ಏನಾದರೂ ಒಂದು ಟೂಲ್ ತಗೊಂಡು ಈ ರೀತಿ ನೀವು ಉಲ್ಟಾನ ಮಾಡ್ಕೊಳ್ಳಿ. ಹೀಗೆ ಉಲ್ಟಾ ಮಾಡಿಕೊಂಡು ಎರಡನ್ನೂ ಕೂಡ ರೆಡಿ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ನಾವು ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು ಸಲ ನೀವು ನೀಟಾಗಿ ಐರನ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ನಾನಿನ್ನೂ ಸ್ಟಿಚ್ ಮಾಡ್ತಾ ಇದ್ದೀನಲ್ವ, ಐರನ್ ಏನೂ ಮಾಡಿಲ್ಲ, ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಎದ್ದು ಮಾಡಿಕೊಂಡು ಅಂತೇಳ್ಬಿಟ್ಟು ನಾವು ಒಂದೇ ಸಲ ಲಾಸ್ಟಲ್ಲಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಎರಡನ್ನೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ನಮಗೆ ಎಲ್ಲಿಗೆ ಬರಬೇಕು ಅನ್ನೋದನ್ನು ನೋಡ್ಕೊಂಡು ಈ ರೀತಿ ಸ್ಟಿಚ್ಚನ್ನ ಮಾಡ್ಕೊಳ್ಳಿ. ಇಲ್ಲಿ ಕೂಡ ರಫ್ ಹೊಡ್ಕೊಳ್ಳಿ, ಅದು ಓಪನ್ ಆಗ್ದಿರ. ಇನ್ನೂ ಒಂದು ಸೈಡ್ಗೂ ಕೂಡ ಇನ್ನೊಂದನ್ನು ಹಾಗೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಒಂದು ಇಂಚು 1.5 ಇಂಚಷ್ಟು ನಾನು 1 ಇಂಚಷ್ಟು ಬಿಟ್ಟಿದ್ದೀನಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಹೋಗುತ್ತೆ ಅಲ್ವಾ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಒಂದು ಸೈಡ್ಗೆ ಮಾತ್ರ ಬಾಡಿ ಪಾರ್ಟನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಇದನ್ನು ಬಾಟಮ್ ಪಾರ್ಟು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ.